ರಾಧೆ ರಾಧೆ. ಎಲ್ರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಜೈ ಮಾ ಕಾಮಾಖ್ಯ ದೇವಿ. ಇಲ್ಲಿ ವೈದಿಕವಾಗಿಯೂ ತಾಂತ್ರಿಕವಾಗಿಯೂ ಪೂಜೆ ಮಾಡ್ತಾರೆ. ಯಾಕಂದರೆ ಕಾಮಾಖ್ಯ ಅಂದರೆ ಕಾಳಿ ಮತ್ತು ತ್ರಿಪುರ ಸುಂದರಿ. ಇಲ್ಲಿ ಪಶು ಬಲಿಯೂ ನಡೆಯುತ್ತದೆ. ಇದು 52 ಶಕ್ತಿಪೀಠಗಳಲ್ಲಿ ಒಂದಾದ ಕಾಮಾಖ್ಯ ಪೀಠ. ಇಲ್ಲಿಯ ಭೈರವ ಉಮಾನಂದ. ಪ್ರತಿ ಶಕ್ತಿಪೀಠಕ್ಕೂ ಒಬ್ಬ ಭೈರವ ಇರ್ತಾನೆ. ಅಲ್ಲೂ ಹೋಗಿ ಭೇಟಿ ಮಾಡಿ ಪೂಜೆ ಮಾಡಿದರೆ ಮಾತ್ರ ಅಮ್ಮನ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ. ಅಲ್ಲಲ್ಲಿ ಭಕ್ತರು ಜಪ ಮಾಡ್ತಾ ಇರ್ತಾರೆ. ಕೆಲವರು ಮಂತ್ರ, ಕೆಲವರು ತಂತ್ರ ಮಾಡ್ತಾರೆ. ಶಕ್ತಿಪೀಠಗಳು ಹೇಗೆ ಉಂಟಾದವು ಅಂತ ಮೊದಲೊಮ್ಮೆ ಹೇಳಿದ್ದೇನೆ. ಗೊತ್ತಿಲ್ಲದವರಿಗೆ ಈಗ ಒಮ್ಮೆ ಚಿಕ್ಕದಾಗಿ ವಿವರಿಸುತ್ತೇನೆ. ದಕ್ಷಬ್ರಹ್ಮನು ಶಿವನ ಮೇಲಿನ ಕೋಪವನ್ನು ತೀರಿಸಿಕೊಳ್ಳಲು ಯಜ್ಞವನ್ನು ಆಯೋಜಿಸುತ್ತಾನೆ. ತನ್ನ ಮಗಳಾದ ಸತಿದೇವಿಗೂ ಅಳಿಯ ಶಿವನಿಗೂ ಆಮಂತ್ರಿಸದೆ ಅವಮಾನಿಸುತ್ತಾನೆ. ಆದರೂ ತಂದೆ ಯಜ್ಞದಲ್ಲಿ ಪಾಲ್ಗೊಳ್ಳಲು ದಾಕ್ಷಾಯಿಣಿ ಹೋದಾಗ ಶಿವನನ್ನು ದಕ್ಷ ಮೂದಲಿಸುತ್ತಾನೆ. ಆಗ ದಾಕ್ಷಾಯಿಣಿ ಅವಮಾನಿತಳಾಗಿ ಅದೇ ಯಜ್ಞಕುಂಡದಲ್ಲಿ ಬಿದ್ದು ಸತಿಯಾಗುತ್ತಾಳೆ. ಈ ಸುಡುತ್ತಿರುವ ಸತಿಯ ಶರೀರವನ್ನು ಶಂಕರ ತನ್ನ ಹೆಗಲ ಮೇಲೆ ಹೊತ್ತು ತಾಂಡವ ನೃತ್ಯ ಆರಂಭಿಸಿದಾಗ ಎಲ್ಲರೂ ಭಯಭೀತರಾಗಿ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ಶರೀರವನ್ನು ತುಂಡು ಮಾಡುತ್ತಾನೆ. ಆ ತುಂಡಾದ ಒಂದೊಂದು ಅಂಗವು ಅಖಂಡ ಭಾರತದ ಉದ್ದಗಲಕ್ಕೂ ಬಿದ್ದು ಒಂದೊಂದು ಹೆಸರಿನಲ್ಲಿ ಶಕ್ತಿಪೀಠವಾಗುತ್ತವೆ. ಇಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿ ಯೋನಿ ಭಾಗವಿರುವುದು ಇದೇ ಕಾಮಾಖ್ಯ ಪೀಠ. ಅತ್ಯಂತ ಜನಪ್ರಿಯ ತಾಂತ್ರಿಕ ಪೀಠವಾಗಿದೆ. ಇದು ದರ್ಶನಕ್ಕಿರುವಂಥ ಕ್ಯೂ. ಟೋಕನ್ ಫ್ರೀ ಟೋಕನ್ಗೋಸ್ಕರ ಇರುವಂಥ ಈ ಸರದಿ. ಮಾ ಕಾಮಾಖ್ಯ ಮಂದಿರಕ್ಕೆ ಹೋಗಬೇಕಾದ್ರೆ 2 ರೀತಿಯ ಒಂದು ಕ್ಯೂಸ್ ಇರುತ್ತೆ. ಒಂದು 500 ರೂಪಾಯಿ ಕೊಟ್ಟು ವಿಶೇಷ ದರ್ಶನ ಕ್ಯೂ ಅಂತೇಳಿ ಅದೊಂದು ಟೋಕನ್ ಇರುತ್ತೆ. ಹಾಗೆ ಇಲ್ಲಿ ಫ್ರೀ ಟೋಕನ್ ಕೊಡ್ತಾರೆ. ಇಲ್ಲಿಯ ದೇವಿಯ ಗರ್ಭಗೃಹ ತುಂಬ ಕತ್ತಲು ಇದೆ. ಗುಹೆ ಥರ ಇದೆ. ಹುಷಾರಾಗಿ ನಿಧಾನವಾಗಿ ಇಳಿದು ಹೋಗಿ ನಾವೇ ಮುಟ್ಟಿ ಅಲ್ಲಿಯ ತೀರ್ಥ ತಗೊಂಡು ಬರ್ಬೋದು. ಹೋಗುವಾಗ ಒಂದು ಪಾತ್ರೆ ಅಥವಾ ತಾಮ್ರದ ಲೋಟ ತಗೊಂಡು ಹೋದರೆ ಅವರೇ ಕೊಡ್ತಾರೆ. ಅಲ್ಲಿ ಅರ್ಚಕರು ಅವರನ್ನು ಪಾಂಡ ಅಂತ ಕರೀತಾರೆ. ಸೊ ಇಷ್ಟೆಲ್ಲ ಜನರು ಈ ಫ್ರೀ ಟೋಕನ್ನಲ್ಲಿ ಹೋಗುವಂಥ ಭಕ್ತಾದಿಗಳು, ಇವರಿಗೆ ಟೋಕನ್ ಸಿಗೋದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ಇದುವರೆಗೂ ಚೆನ್ನಾಗಿ ಮೂವ್ ಆಗ್ತಾ ಇತ್ತು ಸರ್ದಿ. ಈಗ ಸಡನ್ನಾಗಿ ಇದು ಇಲ್ಲಿ ನಿಂತಿದೆ. ಯಾಕಂತೇಳಿದರೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಕೆಲವು ಜಾಗದಲ್ಲಿ ವೆಯ್ಟಿಂಗ್ ರೂಮ್ ಇದೆ. ಆ ವೆಯ್ಟಿಂಗ್ ರೂಮಲ್ಲಿ ಇನ್ನೂ ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ಟೋಕನ್ ಕೊಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ ಅಷ್ಟರವರೆಗೆ ನಾವು ಏನು ಮಾಡಬೇಕಾಗತ್ತೆ ಅಂತೇಳಿದರೆ ಇಲ್ಲಿ ಕಾಯಬೇಕಾಗತ್ತೆ. ಇನ್ನು ಒಂದು 20 ನಿಮಿಷ ಆಗುತ್ತಾ, ಅರ್ಧ ಗಂಟೆ ಆಗುತ್ತಾ, ಏನು ಹೇಳಕ್ಕೆ ಬರಲ್ಲ. ಸೊ ಅಷ್ಟರೊಳಗೆ ನಮ್ಮ ವೆಯ್ಟಿಂಗು ಇಲ್ಲಿ ವೆಯ್ಟಿಂಗ್ ಆಗಿದ್ಬಿಡುತ್ತೆ. ಇದು ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ನಾವು ಕೊಡುವಂಥ ಮಾ ಕಾಮಾಖ್ಯಗೆ ಕೊಡುವ ಸಮಾಧಿ ಮಾ ಕಾಮಾಖ್ಯ. ಈಗ ನಮಗೆಲ್ಲ ಸೌತಲ್ಲೆಲ್ಲ ಹೇಗಿದೆ, ಎಲ್ಲ ಅಂಗಡಿಯಲ್ಲಿ ಸಿಗ್ತವಲ್ಲ, ಚಪ್ಪಲಿ ಇಡಿ, ಬ್ಯಾಗ್ ಇಡಿ. ಇದಕ್ಕೆ 500 ರೂಪಾಯಿ ಹೇಳ್ತಾನೆ. ಬಟ್ ನಾವೀಗ ಕೊಟ್ಟಿದ್ದು ಸುಮಾರು ಒಂದು 400 ರೂಪಾಯಿ ಕೊಟ್ಟಿದ್ದೀವಿ. ಏನು ಬಾರ್ಗೇನ್ ಇಲ್ಲ, ದೇವರಿಗೆ ಕೊಡುವಂಥ ಪ್ರಸಾದ ಅಲ್ವಾ. ಹಾಗಾಗಿ ನೋಡಿ, ಇದೊಂದು ಬ್ಯಾಗಲ್ಲಿ ಏನೆಲ್ಲ ಇದೆ, ಶೃಂಗಾರ ಸಾಧನ ಇದೆ. ಮಾ ಕಾಮಾಖ್ಯಗೆ ಕೊಡುವಂಥ ಶೃಂಗಾರ ಸಾಧನ. ಅದರಲ್ಲಿ ಏನೆಲ್ಲ ಇದೆ ಅಂತಂದ್ರೆ, ಒಂದು ಮಿರರ್ ಇದೆ. ಏನೆಲ್ಲ ಇದೆ ಇದು? ಅಂದ್ರೆ ಕಣ್ಣಿಗೆ ಹಚ್ಚುವಂತ ಕಾಡಿಗೆ ಬಳೆ ಇದೆ, ಕೆಂಪು ಬಳೆ. ಮತ್ತೆ ಒಂದು ಬೊಟ್ಟು ಬಿಂದಿ ಇದೆ ಅನ್ಸುತ್ತೆ. ಮತ್ತೆ ಕುಂಕುಮದ ಒಂದು ಡಬ್ಬಿನೂ ನಮಗೆ ಕಾಣಿಸುತ್ತೆ. ಸೊ ಈ ಪ್ಯಾಕೆಟ್ ಅಲ್ಲದೆ ಇದ್ರ ಜೊತೆಯಲ್ಲಿ ಬೇರೆ ಏನೆಲ್ಲ ಇದೆ ನೋಡೋಣ. ಒಂದು ಬಾಚಣಿಗೆ ಇದೆ ನೋಡಿ, ಬಾಚಣಿಗೆ ಇದೆ. ಸಾಮಾನ್ಯವಾಗಿ ದೇವಿಗೆ ಕೊಡುವಂತಹ ಶೃಂಗಾರ ವಸ್ತುಗಳಲ್ಲಿ ಇವೆಲ್ಲ ಸೇರುತ್ತೆ. ಇದೇನಿದು? ಮೆಹಂದಿ. ಒಂದು ಮೆಹಂದಿದ್ದು ಒಂದು ಕವರ್ ಕೂಡ ಇದರಲ್ಲಿ ಇಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಅದರ ಜೊತೆಯಲ್ಲಿ ಒಂದು ಚಿಕ್ಕದೊಂದು ದೇವಿಗೆ ವಸ್ತ್ರನ ಕೊಟ್ಟಿದ್ದಾರೆ. ಈ ವಸ್ತ್ರ ನಾವು ತಗೊಳ್ಳೋದು, ಇದರಲ್ಲಿ ಸಾರಿ ಆದರೆ 500 ರೂಪಾಯಿ ಕೇಳ್ತಾರೆ. ಆದರೆ ಈ ಒಂದು ಚಿಕ್ಕ ಚುನ್ನಿ ಅಂತ ಹೇಳ್ತಾರೆ, ಇದಕ್ಕೆ 300 ರೂಪಾಯಿ ಅಂತ ಹೇಳಿದ ಅವನು. ನಾವು ಕೊಟ್ಟಿದ್ದೀವಿ.
ಅದರ ಜೊತೆಯಲ್ಲಿ ಬಿಲ್ವಪತ್ರೆ ಇದೆ, ಬಿಲ್ವಪತ್ರೆ, ತಾವರೆ ಇದೆ, ಕಮಲ, ಆಮೇಲೆ ಚೆಂಡು ಹೂವು. ಹಾಗೆಯೇ ನಮಗೆ ಒಂದು ತಲೆ ಕಟ್ಟೋದಕ್ಕೆ ಜೈ ಮಾತಾದಿ ಅಂತೇಳಿ ಒಂದು ನೋಡಿ ಇದಿದೆ ನೋಡಿ, ಇವ್ನು ತಗೊಂಡು ಹೋಗ್ತಾ ಇದ್ದಾನೆ, ಮಾರ್ತಾ ಇದ್ದಾನಲ್ಲ. ಸೊ ಹೀಗೆ ಮಾರ್ತಾ ಇರ್ತಾರೆ, ಅದನ್ನು ಭಕ್ತಾದಿಗಳು ತಗೊಂಡು ತಲೆಗೆಲ್ಲ ಕಟ್ಕೊಳ್ತಾರೆ. ಸೊ ಇದು ದೇವರಿಗೆ ಕೊಡುವ ಸಾಧನ. ಇಲ್ಲಿಗೆ ಮುಗಿಸ್ತೀನಿ ನಾನು. ಇನ್ನು ಮುಂದಿನ ವಿಷಯನ ಮುಂದೆ ನಾನು ವಿಡಿಯೋ ಮುಖಾಂತರ ನಿಮಗೆ ಎಲ್ರಿಗೂ ತಿಳಿಸ್ತೀನಿ. ಜೈ ಕಾಮಾಖ್ಯ ದೇವಿ. ದಾಸವಾಳದ ಹೂ ದೇವಿಗೆ ಪ್ರಿಯವಾದದ್ದು. ಅದರ ಮಾಲೆ, ತೆಂಗಿನಕಾಯಿ, ದೀಪ, ಪ್ರಸಾದ ಎಲ್ಲ ಅಲ್ಲೇ ಹೊರಗಡೆ ಸಿಗುತ್ತೆ. ಇದು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಅಂತೇಳಿದರೆ ಮೆಟ್ಲುಗಳು ಇಲ್ಲಿಂದ ಶುರು ಆಗುತ್ತೆ. ಈಗ ಸಾಮಾನ್ಯವಾದ ಒಂದು ರಸ್ತೆಯಿಂದ ಬಂದು ಮೆಟ್ಲು ಹತ್ತಿ ಮೇಲ್ಗಡೆ ಹೋಗಬೇಕಾಗತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲಿರುವಂಥ ಕೆಲವು ಮಳಿಗೆಗಳು ಹೋಗ್ತಾ ಇರ್ತಾರೆ. ಸೊ ಬೇಕಾದವರು ತಗೊಂಡು ದೇವರಿಗೆ ಕೊಡ್ಬೋದು. ಸೊ ಹೀಗೆ ಎಲ್ಲ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ಬೇಕಾಗತ್ತೆ. ನೀವು ನೋಡಿರ್ಬೋದು, ಒಬ್ಬ ತನ್ನ ತಾಯಿನ ಎತ್ಕೊಂಡು ಹೋಗ್ತಾ ಇದ್ದ. ಸೊ ಅಂತಹ ಒಂದು ಕ್ಷೇತ್ರ ಇದು. ಅಂದರೆ ಹೋಗಬೇಕು ಅಂತ ಮನಸ್ಸು ಮಾಡಿದವರು ಹೇಗಾದರೂ ಮಾಡಿ ಹೋಗಬೇಕು, ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತಾಯಿನ ಎತ್ಕೊಂಡು ಹೋದ ಅವನು, ನಾವು ನೋಡಿದ್ದೀವಿ, ನಾನಿದ್ರಲ್ಲಿ ತೋರಿಸ್ತೀನಿ. ಸೊ ಈಗ ಇದು ದೇವಸ್ಥಾನದ ಕಡೆ ಹೋಗುವಂಥ ಜಾಗ. ದಾರಿಲೆಲ್ಲ ಇದೇ ರೀತಿ ಮಳಿಗೆಗಳನ್ನು ನೀವು ನೋಡ್ಬೋದು. ಎಲ್ಲ ರೀತಿಯ ವಸ್ತುಗಳು ಸಿಗ್ತವೆ ಇಲ್ಲಿ. ಇಲ್ಲಿಯ ವಿಶೇಷವಾದ ಪವಿತ್ರವಾದ ಅಂಬುಬಾಚಿ ವಸ್ತ್ರ ಅಂತ ಇದೆ. ವರ್ಷದಲ್ಲಿ ಒಂದು ಬಾರಿ ಅಂಬುಬಾಚಿ ಮೇಳ ಅಂತ ನಡೆಯುತ್ತದೆ. ಅದು ದೇವಿ ಯೋನಿ ರೂಪವಾಗಿರೋದ್ರಿಂದ ದೇವಿಯು ರಜಸ್ವಲೆ ಆಗುತ್ತಾಳೆ. ಆ ಸಮಯ 3 ದಿನ ಗುಡಿಯ ಬಾಗಿಲು ಮುಚ್ಚಿರುತ್ತೆ. ಆಗ ಅಲ್ಲಿಯ ನದಿಯ ನೀರು ಕೂಡ ಕೆಂಪಾಗುತ್ತೆ. ಆ ಸ್ಥಾನದಲ್ಲಿ ಹಾಕಿದ ಬಟ್ಟೆಯನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನು ನಾವು ಮನೆಗೆ ತಂದು ಪೂಜೆ ಮಾಡಬಹುದು. ಮನೆಯಲ್ಲಿ ನೆಗೆಟಿವಿಟಿ ದೂರವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹೋಗುವವರು ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಏನೇನು ಬೇಕೋ, ಎಷ್ಟೆಷ್ಟು ಬೇಕೋ ಅಷ್ಟು ಮಾಡಬಹುದು. ಇದು ಬರೀ ಕಾಮಾಖ್ಯ ಪೀಠದ ವಿಷಯ. ಅಸ್ಸಾಂ ಅಂದರೆ ಇನ್ನು ಎಷ್ಟೋ ಪ್ರವಾಸಿ ತಾಣವಿದೆ. ಅಕ್ಕಪಕ್ಕ ಸುಂದರ ರಾಜ್ಯಗಳಿವೆ, ತುಂಬ ಹತ್ತಿರ ಇವೆ. ಮೇಘಾಲಯ, ಅರುಣಾಚಲ ಪ್ರದೇಶ, ಶಿಲ್ಲಾಂಗ್, ನಾಗಾಲ್ಯಾಂಡ್ ಎಲ್ಲ ಬಸ್ಸಲ್ಲೂ ಹೋಗ್ಬೋದು, ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೋದು. ಕಾಜಿರಂಗ ಫಾರೆಸ್ಟ್, ಕೆಲವು ಮ್ಯೂಸಿಯಂಗಳು, ಅವರವರ ಅಭಿರುಚಿಗೆ ತಕ್ಕಂತೆ ಹೋಗಿ ಎಂಜಾಯ್ ಮಾಡ್ಬೋದು. ಇದು ಕಾಮಾಖ್ಯ ಪೀಠ. ಇಲ್ಲಿ ತಾಂತ್ರಿಕರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಮತ್ತೇನೋ ಕಥೆಗಳು ಕೇಳಿ ಬರುತ್ತವೆ, ಏನೇನೋ ಹೇಳಿ ಹೆದರಿಸ್ತಾರೆ. ಆದರೆ ಅದ್ಯಾವುದು ನಮಗೆ ಬೇಡ. ನಾವು ದೇವಿಯ ದರ್ಶನ ಪಡ್ಕೊಂಡು ಹೋಗ್ತೇವೆ. ಬಂದರೆ ಅಷ್ಟೇ ಮಾಡಿ. ಇಲ್ಲಿರುವ ಇತರ ದೇವಸ್ಥಾನಕ್ಕೆ ಹೋಗಿ ತಾರಾಮಾತಾ, ಕಾಳಿಮಾತಾ, ಬಗಲಾಮುಖಿ ದೇವಸ್ಥಾನ ಎಲ್ಲ ಇದೆ. ದರ್ಶನ ಪಡ್ಕೊಂಡು ಹೂ ಕುಂಕುಮ ಪ್ರಸಾದ ತಗೊಂಡು ಹೋಗ್ಬೋದು. ನನಗೆ ಇಲ್ಲಿ ಆದಷ್ಟು ಬೇಗ ಬರಬೇಕು ಅಂತ ತವಕ ಇತ್ತು. ಯಾಕಂದರೆ ಮುಂದೆ ಇಲ್ಲಿ ಕಾಶಿ, ಉಜ್ಜೈನ್, ಅಯೋಧ್ಯದಂತೆ ಕಾರಿಡಾರ್ ಅದು ಇದು ಅಂತೇಳಿ ಮಾಡಿ ತುಂಬ ಬದಲಾವಣೆ ಆಗಬಹುದು. ಇಂಥದ್ದು ಯಾವುದು ಬೇಡ, ಇದ್ದಂತೆ ಇರಲಿ ತಾಯಿಯ ಸ್ಥಾನ ಅಂತ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡ ನಿಜವಾದ ಅಮ್ಮನ ಭಕ್ತರು ಇದ್ದಾರೆ. ಅದಕ್ಕಾಗಿ ನಾನು ಅದೆಲ್ಲಕ್ಕೂ ಮುಂಚೆಯೇ ಒರಿಜಿನಲ್ ಜಾಗವನ್ನು ನೋಡಲು ಇಚ್ಛಿಸಿ ಅರ್ಜೆಂಟ್ ಮಾಡ್ತಿದ್ರು. ಹೇಳ್ತಾರಲ್ವ, ಮಾತಾ ಕಾ ಬುಲಾವ ಆನಾ ಚಾಹಿಯೆ ಅಂತ. ಈಗ ಅಮ್ಮ ಕರೆದ್ಲು, ಬಂದೆ. ಇದು ದೇವಸ್ಥಾನದ ಒಳಗಿನ ಭಾಗ. ಈಗ ನಾವು ಪ್ರವೇಶಿಸಿದ್ದೇವೆ. ಇದರ ನಂತರ ಇನ್ನೂ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಆವಾಗ ನಾವು ತೋರಿಸಿದ್ದು ಕಾಮಾಕ್ಷಿ ದೇವಾಲಯ. ನಾವು ಬರ್ತಾ ಇರುವಾಗ ಬಲಗಡೆಯಲ್ಲಿ ಸಿಗುತ್ತೆ. ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇದು ದೇವಸ್ಥಾನದ ಬೇರೆ ಪ್ರವೇಶ ದ್ವಾರ ಅಂತೇಳಿ ಅನ್ಸುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ. ಇದಕ್ಕೆ ಸೌಭಾಗ್ಯ ಕುಂಡ ಅಂತ ಹೇಳ್ತಾರೆ. ಇಲ್ಲಿಯ ತೀರ್ಥ ಸ್ನಾನ ಇದು ಭಾರಿ ಪವಿತ್ರವಾದದ್ದು. ಇಲ್ಲಿ ಬಂದು ಸ್ನಾನ ಮಾಡಿದರೆ, ಇಲ್ಲಿಯ ನೀರಿನ ತೀರ್ಥನ ಪ್ರೋಕ್ಷಣೆ ಮಾಡಿದರೆ ಎಲ್ಲ ಸೌಭಾಗ್ಯಗಳು ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಸೌಭಾಗ್ಯ ಕುಂಡ ನೀವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಸ್ನಾನಘಟ್ಟದಲ್ಲಿ ಸ್ವಲ್ಪ ಜನರಿಗೆ ಅನುಕೂಲ ಆಗೋ ಹಾಗೆ ಕೆಲವು ಪೈಪನ್ನೆಲ್ಲ ಹಾಕಿದ್ದಾರೆ. ಸೊ ಅದನ್ನು ಚಿಮುಕಿಸೋ ಮೊದಲು ಅದೇ ಆಗಿ ಅವರ ಮೈ ಮೇಲೆ ಬೀಳುತ್ತೆ, ಅವರು ಸ್ನಾನ ಮಾಡಬಹುದು.
ಹಾಗೂ ಇಲ್ಲಿ ಅದು ಅಲ್ಲದೆ ನೇರವಾಗಿ ಕೆಳಗಡೆ ಬಂದು ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ಬೋದು. ಇದು ಸೌಭಾಗ್ಯ ಕುಂಡ. ಇದು ದೇವರಿಗೆ ಬಲಿ ಕೊಡುವಂತಹ ಆಡು. ಈ ವ್ಯಕ್ತಿ ಹಿಡ್ಕೊಂಡು ನಿಂತಿದ್ದಾರೆ ಇಲ್ಲಿ. ನಮ್ಮ ತಿರುಪತಿಯಲ್ಲಿ ಭಕ್ತರನ್ನು ಯಾವ ರೀತಿ ಕೂರಿಸ್ತಾರೆ ಒಳಗಡೆ, ಹಾಗೇನೆ ಇಲ್ಲಿನೂ ಹಾಗೆ ಒಂದು ವೇಟಿಂಗ್ ಹಾಲ್ ಇರುತ್ತೆ. ಹಾಲ್ ಗೊತ್ತಾ ನೋಡಿ ಯಾವ ಥರ ಇದೆ ನಮ್ಮ ಹಾಲು. ಇದು ವೇಟಿಂಗ್ ಹಾಲ್ ಅಂದರೆ ಎಲ್ಲ ಓಪನ್ ಇದೆ. ಒಂದು ಬೋನಿನ ಥರ ಇರುತ್ತೆ. ಇದರ ಒಳಗಡೆ ಎಲ್ಲರನ್ನು ಕೂಡ ಹಾಕ್ತಾರೆ. ಸೊ ಇಲ್ಲಿಂದ 2 ಗಂಟೆ 3 ಗಂಟೆ 4 ಗಂಟೆ ಹೇಗಂತೇಳಿಲ್ಲ, ಅಷ್ಟೊತ್ತು ಕಾದು ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ. ಇದು ವೇಟಿಂಗ್ ಹಾಲ್ ನೋಡಿ. ಮಮತಾ ಅವರು ಕೂತ್ಕೊಂಡಿದ್ದಾರೆ ಇಲ್ಲಿ ವೇಟಿಂಗ್ ಹಾಲಲ್ಲಿ. ಸೊ ನಮಗಿನ್ನು 3-4 ಗಂಟೆ ನಾವು ಇಲ್ಲೇ ಇರ್ತೀವಿ, ಇದರ ಒಳಗಡೆ ಇರ್ತೀವಿ. ಅವರು ಕಳಿಸೋ ಅಲ್ಲಿವರೆಗೂ. ಮತ್ತೆ ಇಲ್ಲಿ ನೀವು ಹೊರಗಡೆ ನೋಡಿ, ಇಲ್ಲಿ ಒಂದು ಕ್ಯೂ ನೋಡಿದಿರಲ್ಲ ನೀವು, ಇದರ ಒಳಗಡೆಯಿಂದ ನಮ್ಮನ್ನು ಒಳಗಡೆ ಹೋಗೋದಕ್ಕೆ ಬಿಡ್ತಾರೆ ನೋಡಿ. ಇದು ಇನ್ನೊಂದು ಕ್ಯೂ. ಹೀಗೆ ದೇವಸ್ಥಾನದ ಸುತ್ತಮುತ್ತಲೆಲ್ಲ ನಮಗೆ ಒಳ್ಳೆ ದೃಶ್ಯವನ್ನೆಲ್ಲ ನೋಡಿಕೊಂಡು ಹಾಗೆ ಒಳಗಡೆ ಬಂದು ಆಯಾಸ ಪರಿಹಾರ ಮಾಡ್ದಂಗೂ ಆಯಿತು, ದೇವರಿಗೋಸ್ಕರ ನಾವು ಕಾಯೋ ಹಂಗಾಯಿತು. ಸೊ ಎರಡೂ ಆಗೋಗುತ್ತೆ. ಸೊ ಇದು ವೇಟಿಂಗ್ ಹಾಲ್. ಇನ್ನೂ ಕೆಲವು ಮಂದಿರಗಳೆಲ್ಲ ಇದೆ, ನಾವು ಯಾವುದನ್ನು ಶೂಟ್ ಮಾಡೋದಕ್ಕೆ ಟೈಮ್ ಆಗಿಲ್ಲ, ಹೋಗಬೇಕು ನೋಡಬೇಕು. ಇದು ಮೊದಲಾಗಿ ನಾವು ಕಾಮಾಖ್ಯ ದೇವಿಯನ್ನು ದರ್ಶನ ಪಡ್ಕೊಂಡು ಅದರ ನಂತರ ಮಿಕ್ಕಿದ್ದನ್ನೆಲ್ಲ ನಾವು ನೋಡ್ಬೋದು. ಮುಂದಕ್ಕೆ ನೋಡೋಣ ಏನಂತೇಳಿ. ಆವಾಗ ಕ್ಯೂ ನಿಂತು ಒಂದು ಟೋಕನ್ ತಗೊಳ್ಬೇಕಾಗಿತ್ತು. ಇವೇ 2 ಟೋಕನು. ಇದರಲ್ಲಿ ನನ್ನ ಟೋಕನು ಮತ್ತು ಮಮತಾ ಅವರ ಟೋಕನು, ಇಬ್ಬರದ್ದು ಟೋಕನ್ ಇದೆ. ನಮಗೆ 12:15ಗೆ ದೇವರ ದರ್ಶನಕ್ಕೆ ಇದರಲ್ಲಿ ಟೈಮ್ ಇದೆ. ಸೊ ಅದುವರೆಗೆ ನಾವು ಇಲ್ಲೇ ಕೂರಿರ್ತೀವಿ. ಇದರಲ್ಲಿ ಟೈಮ್ ಹಾಕಿರುತ್ತೆ. ಮೊದಲು ಕ್ಯಾಮರಾದಲ್ಲಿ ಫೋಟೋ ತೆಗಿತಾರೆ ನೋಡಿ, ನಮ್ಮ ಫೋಟೋ ಇದೆ ಅದರಲ್ಲಿ. ಆಮೇಲೆ ಒಂದು ಸ್ಕ್ಯಾನರ್ ಕೂಡ ಇದೆ. ಹಾಗೆ ನೋಡಿ ಟೈಮಿಂಗ್ ಇದೆ 12:30 12:30 PM. ಸೊ ಕಾಮಾಖ್ಯ ದೇವಾಲಯ ಇದರದ್ದು. ಆಮೇಲೆ ಕೆಳಗಡೆ ಮಮತಾ ಅವರ ಟೋಕನು ಅದೇ ರೀತಿ ಇರುತ್ತೆ. ಇಬ್ಬರಿಗೂ ಒಂದೇ ರೀತಿ ಟೈಮು, ಯಾಕಂದರೆ ಇಬ್ಬರನ್ನು ಜೊತೆಗೆ ಬಿಟ್ಟಿರೋದು. ಸೊ 12:15ಗೆ ಈ ಟೋಕನ್ನು ನಾವು ತಗೊಂಡು ಹೋಗ್ಬೇಕು. ತಲೆಯಲ್ಲಿ ಒಂದು ಪಟ್ಟಿ ಕಟ್ಟಿದ್ದೀವಿ ಇಲ್ಲಿ. ಏನು ಪಟ್ಟಿ ಅದು? ಜೈ ಕಾಮಾಖ್ಯ ದೇವಿ ಅಂತ ಇದೆ ಅದರಲ್ಲಿ. ಹೌದು, ಇದು ನಾವು ದೇವರಿಗಂತೇಳಿ ತಗೊಂಡಿರೋ ಪ್ರಸಾದದ ಜೊತೆಗೆ ತಲೆ ಕಟ್ಟಕ್ಕೆ ಕೊಡ್ತಾರೆ. ಸೊ ಅದನ್ನು ತಲೆ ಕಟ್ಕೊಳ್ತೀವಿ. ಆಮೇಲೆ ಮಾರ್ಕೊಂಡ್ಬಂದಿದ್ದಾರೆ ಚೇಪೆಕಾಯಿ, ಟೀ, ಕಾಫಿ ಎಲ್ಲನೂ ಇದೆ ಇಲ್ಲಿ. ಸಿಗುತ್ತೆ, ಟೈಮ್ ಪಾಸಿಗೆ ಏನಾದ್ರು ತಿನ್ಕೊಂಡಿರ್ಬೋದು. ಇಲ್ಲಿ ಕೆಲವು ಬೇರೆ ವಿಷಯಗಳು ಇವೆ, ಅದು ನಮಗೆ ಅಷ್ಟೊಂದು ರೂಢಿ ಇಲ್ಲ. ನೋಡಿ ಗೊತ್ತಿಲ್ಲ ಅಂತ ಇಲ್ಲ, ಸಣ್ಣ ಪ್ರಮಾಣದಲ್ಲಿ ಗೊತ್ತು. ಅದೇನೆಂದರೆ ಪ್ರಾಣಿ ಬಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಅದು ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳದು, ಕೋಳಿ ಮುಂತಾದವು. ಈಗ ಅಣ್ಣಮ್ಮ ದೇವಸ್ಥಾನದಲ್ಲಿ, ಮಾರಮ್ಮನ ದೇವಸ್ಥಾನದಲ್ಲಿ, ಕಾಳಿಮಾತೆ ದೇವಸ್ಥಾನದಲ್ಲಿ ಕೇಳಿದ್ದೇವೆ, ಸ್ವಲ್ಪ ನೋಡಿದ್ದೇವೆ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳ ಬಲಿ ಕೊಡೋ ಕ್ರಮ ಇದೆ. ಇದೆಲ್ಲ ನಾವು ಎಷ್ಟು ಮಾತಾಡ್ಬೋದೋ ಗೊತ್ತಿಲ್ಲ, ಆದರೂ ಮಾಹಿತಿ ಅಂತ ಕೊಡಲೇಬೇಕಾದ ಅನಿವಾರ್ಯ. ಪ್ರಾಣಿ ಬಲಿ ಎಷ್ಟು ಸರಿ ತಪ್ಪು ಈ ವಿಚಾರದಲ್ಲಿ ನಾನು ಅಜ್ಞಾನಿ, ನನಗೆ ಗೊತ್ತಿಲ್ಲ, ಅಷ್ಟು ಜ್ಞಾನ ಇನ್ನೂ ಸಿಕ್ಕಿಲ್ಲ. ಯಾರಾದರೂ ನನಗೆ ಜ್ಞಾನ ಕೊಡೋರಿದ್ರೆ ಕೊಡ್ಬೋದು. ಆದರೆ ಈ ಕ್ರಮಕ್ಕೆ ಅಲ್ಲಿ ಎಷ್ಟೋ ಮಂದಿ ಒಗ್ಗಿ ಹೋಗಿದ್ದಾರೆ. ಒಳ್ಳೊಳ್ಳೆ ಮನೆತನದವರು ಮಾಡಿಸ್ತಾರೆ. ಇಲ್ಲಿ ಕಾಮಾಖ್ಯ ಅಂದರೆ ಕಾಳಿ ಮತ್ತು ತ್ರಿಪುರ ಸುಂದರಿಯ ಸಂಗಮ ಅಂತ ಹೇಳ್ತಾರೆ.
ಹಾಗಾಗಿ ವೈದಿಕ ರೀತಿಯಲ್ಲೂ ತಾಂತ್ರಿಕ ರೀತಿಯಲ್ಲೂ ಪೂಜಾ ಪದ್ಧತಿ ಇದೆ. ನಾವು ಮೊದಲು ತಮಾಷೆಗೆ ಹೇಳ್ತಿದ್ದೆವು, ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಂಸದ ಅಡುಗೆ ಮಾಡಿದ್ದಾರೆ ತಿನ್ಬಹುದು ಅಂತ. ಇದು ನಿಜವಾಗ್ಲೂ ಇರುವ ಪದ್ಧತಿ. ಇಂಥ ಕೆಲವು ದೇವಸ್ಥಾನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ನಾನ್ ವೆಜ್ ಪ್ರಸಾದ ಮಾಡಿ ಕೊಡ್ತಾರೆ. ಇದು ಕೇರಳದ ಕೆಲವು ಕಡೆ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ, ಇನ್ನೂ ಹಲವು ರಾಜ್ಯಗಳಲ್ಲಿ ಈ ಪದ್ಧತಿ ಇದೆ. ಆದರೆ ಬಾಯಿ ಚಪಲಕ್ಕೆ ಮತ್ತು ಖುಷಿಗೆ ಮಜಾ ಮಾಡೋಕ್ಕೆ ತಿನ್ನೋದಲ್ಲ, ಪ್ರಸಾದ ಅಂತ ಸೇವಿಸುವವರು ಇರ್ತಾರೆ. ಬೇರೆ ದಿನಗಳಲ್ಲಿ ವೆಜಿಟೇರಿಯನ್ನೇ ಆಗಿರ್ತಾರೆ, ಪೂಜೆಯ ಜಪ ತಪ ಸಾಧನೆ ಮಾಡ್ತಾರೆ. ನನಗೆ ಗೊತ್ತಿರೋದನ್ನು ತಿಳಿದಿದ್ದನ್ನು ನಿಮಗೆ ಹೇಳಿಕೊಡೋದೇ ನನ್ನ ಮೋಟೋ. ಏನಾದರೂ ಹೆಚ್ಚು ಮಾತಾಡಿದ್ದು ತಪ್ಪಾದರೆ ಕ್ಷಮಿಸಿ. ಇಷ್ಟೊತ್ತು ಎಲ್ಲವನ್ನೂ ಕೇಳಿ ನೋಡಿದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಮತ್ತೆ ಪುನಃ ಸಿಗೋಣ. ರಾಧೆ ರಾಧೆ. ಜೈ ಕಾಮಾಖ್ಯಮ್ಮ. ಥ್ಯಾಂಕ್ ಯು ಸೋ ಮಚ್. ಸೊ ದೇವಸ್ಥಾನದಿಂದ ಪಕ್ಕದಲ್ಲೇ ಕೆಳಗಡೆ ಬಂದಾಗ ನಮಗೆ ಒಂದು ಹೋಟೆಲ್ ಇದೆ. ಈ ಹೋಟೆಲ್ ಹೆಸರು ಏನಿದೆ? ಹೆಸರು ಮಂಗಲ್ ಮೂರ್ತಿ ಅಂತೇಳಿ. ಇದು 199 ರೂಪಾಯಿದು ತಾಲಿ. ಇದರಲ್ಲಿ ಏನೆಲ್ಲ ಇದೆ? ಇದು ಆಲೂ ಫ್ರೈ, ಪನ್ನೀರ್, ರಾಜ್ಮಾ, ದಾಲ್, ಆಲೂ ಪಾಪಡ್, ಬಟರ್ ರೋಟಿ 2 ಕೊಡ್ತಾರೆ. ಅದೇ ರೀತಿ ಸಲಾಡ್ ಕೊಡ್ತಾರೆ. ಆಮೇಲೆ ಒಂದು ಉಪ್ಪಿನಕಾಯಿ ಕೂಡ ಕೊಡ್ತಾರೆ. ರೈಸ್ ಪಾಪಡ್ ನಾವು ಮೊದಲೇ ಹೇಳಿದೆ. ಸೊ ಇವೆಷ್ಟು ಸಿಗುತ್ತೆ, ಚೆನ್ನಾಗಿರ್ಬೋದು ಅಂದ್ಕೊಳ್ತೀವಿ. ಸೊ ಊಟ ಈಗ ಶುರು ಮಾಡೋಣ. ಇದಕ್ಕೆ ನಿಮ್ಕಿನ್ ಅಂತ ಹೇಳ್ತಾರೆ. ಇಲ್ಲಿ ದೇವಸ್ಥಾನದಿಂದ ಕೆಳಗಡೆ ಬಂದಾಗೆ ಬೇಕಾದಷ್ಟು ರೆಸ್ಟೋರೆಂಟ್ಗಳಿದೆ. ಆದರೆ ಕೆಲವು ರೆಸ್ಟೋರೆಂಟ್ಗಳು ಒಳ್ಳೆ ಆಹಾರವನ್ನು ಕೊಡುತ್ತೆ. ಇದು ಒಂದು ಸ್ಪೆಷಲ್ ನಾನು ನೋಡಿರೋದು, ನಿಮ್ಕಿನ್ ಅಂತೇಳಿ ಇದಕ್ಕೆ ಹೆಸರಂತೆ. ಸೊ ಇದನ್ನು ಕರೆದಿರ್ತಾರೆ. ನಮ್ಮ ಮಂಗಳೂರು ಭಾಷೆಯಲ್ಲಿ ತುಕಡಿ ಅಂತ ನೀವು ಕೇಳಿರ್ಬೋದು. ಆ ತುಕಡಿ ಟೇಸ್ಟೇ ಬರುತ್ತೆ. ಇದು ಮಾತ್ರ ಚೆನ್ನಾಗಿದೆ. ನೋಡೋದಕ್ಕೆ ಕೂಡ ನಮ್ಮ ಸಮೋಸ ಇದ್ದಂಗಿರುತ್ತೆ, ಬಟ್ ಅದರ ಒಳಗಡೆ ಏನಿರಲ್ಲ, ಖಾಲಿ ಕರೆದಿರ್ತಾರೆ ಅಷ್ಟೇ. ಈ ಪೂರಿ ಎಲ್ಲ ಹೇಗೆ ನಾವು ಕರಿತೀವಿ ಹಾಗೇನೆ ಅದನ್ನು ಕರೆದಿರ್ತಾರೆ. ಚೆನ್ನಾಗಿದೆ.